ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಎಕ್ಸಾಮ್ ರಿಸಲ್ಟ್ ನಲ್ಲಿ ಯಾರೆಲ್ಲ ಫೇಲ್ ಆಗಿದ್ದೀರಾ ಮತ್ತೆ ಇನ್ನ ಹೆಚ್ಚಿನ ಅಂಕ ಬೇಕು ಅನ್ನೋರು ಸ್ಕ್ಯಾನರ್ಡ್ ಕಾಪಿನ ನೀವು ತರಿಸ್ಕೋಬೇಕಾಗುತ್ತೆ ರಿವ್ಯಾಲ್ಯೂಯೇಷನ್ಗೋಸ್ಕರ. ಆನ್ಲೈನ್ ನಲ್ಲಿ ಸ್ಕ್ಯಾನರ್ಡ್ ಕಾಪಿನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಇದೇ ಚಾನಲ್ ಅಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ ಆನ್ಲೈನ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಂತ ಹೇಳೋದಾದ್ರೆ ಮೊದಲನೇದಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಥಾರಿಟಿ ಬೋರ್ಡ್ ಅಂತ ಹೇಳ್ಬಿಟ್ಟು ಅವರ ಒಂದು KSEEB ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ, ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ. ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡ್ ಬರ್ತಿರುತ್ತೆ ನೋಡಿ. ಅಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ ಇಂದ ತೆಗೆದ್ಬಿಡಿ. ಸ್ವಲ್ಪ ಕೆಳಗಡೆ ಬಂದ್ರೆ ಆನ್ಲೈನ್ ಸರ್ವಿಸಸ್ ಅಂತ ಹೇಳಿದೆ ನೋಡಿ. ಅಲ್ಲಿ ನಿಮಗೆ SSLC ಸೆಕೆಂಡ್ PUC ಅಂಡ್ ಅದರ್ ಎಕ್ಸಾಮ್ಸ್ ಅಂತ ಇದೆ. SSLC ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ಫಾರ್ SSLC ಎಕ್ಸಾಮ್ 2025 ಎಕ್ಸಾಮ್ 1 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಸ್ವಲ್ಪ ಕೆಳಗಡೆ ಬಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೋಡ್ಬೋದು ಇಲ್ಲಿ ಎರಡು ಆಪ್ಷನ್ ಇದೆ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ನಮ್ಗೆ ಇವಾಗ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವಲ್ಲಿ ನಿಮ್ಮ ಒಂದು SSLC ನ ಒಂದು ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗತ್ತೆ. ಮೊದಲನೇದಾಗಿ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಹೇಳ್ಬಿಟ್ಟು ಬಂದಿದೆ ನೋಡಿ. ಯಾವ ಒಂದು ಸಬ್ಜೆಕ್ಟ್ ಬೇಕು, ಮೊದಲನೇದಾಗಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಹಾಕಿ, ಇಮೇಲ್ ಅಡ್ರೆಸ್ ಮತ್ತೆ ನಿಮ್ಗೆ ಇಲ್ಲಿ ತಾಲೂಕು ಮತ್ತೆ ಪಿನ್ ಕೋಡ್ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಒಂದು ಸಬ್ಜೆಕ್ಟ್ ನ ಒಂದು ಫೋಟೋ ಕಾಪಿ ಬೇಕು, ನಿಮ್ಗೆ ನಿಮ್ಮ ಒಂದು ಆನ್ಸರ್ ಶೀಟ್ ನ ಒಂದು ಫೋಟೋ ಕಾಪಿ ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ನೀವು ರಿಕ್ವೆಸ್ಟ್ ನ ಕಳಿಸಬೇಕಾಗುತ್ತೆ. ಫೀಸ್ ಪೇಮೆಂಟ್ ಇರುತ್ತೆ, ಒಂದು ಪೇಮೆಂಟ್ ನ ನೀವು ಕ್ಲಿಯರ್ ಮಾಡಿದ್ರೆ ಸಾಕು, ಆರಾಮಾಗಿ PDF ರೂಪದಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳೋದಾದ್ರೆ ನಾನು ಬೆಸ್ಟ್ ಹೇಳ್ತೀನಿ, ನಿಮ್ಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಒಂದ್ಸತಿ ವಿಚಾರಿಸ್ಕೊಳ್ಳಿ. ನೀವು ಫೋಟೋ ಕಾಪಿನ ಅಲ್ಲೇ ಬರುತ್ತೆ ಅಂತಾನೆ ಹೇಳ್ಬೋದು. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಸ್ಕೂಲ್ಗೆ ಹೋಗಿ ಇವತ್ತು ವಿಚಾರಿಸ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾನು ಪ್ರತಿ ಸತಿನೂ ಕೂಡ ಸ್ಕೂಲೇ ಸಜೆಸ್ಟ್ ಮಾಡ್ತಿರುವಂತದ್ದು. ಏನಕ್ಕಪ್ಪ ಅಂದ್ರೆ ನಿಮ್ಗೆ ಕ್ಲೀನ್ ಆಗಿ ಇಂಟರ್ಫೇಸ್ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು. ಸೊ ಅವರೇ ಅಪ್ಲೈ ಮಾಡ್ತಾರೆ, ನೀವು ದುಡ್ಡು ಕೊಟ್ರೆ ಸಾಕು ಅವರೇ ಅಪ್ಲೈ ಮಾಡ್ತಾರೆ. ಕೆಲವೊಂದು ಕಡೆ 450 ರೂಪಾಯಿ ಎಲ್ಲ ಕೇಳ್ತಿದ್ರೆ ಅದು ಡಿಪೆಂಡ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ಗೂಗಲ್ ಇನ್ಫಾರ್ಮೇಶನ್ ಹೇಳಿದ್ದೀನಿ, ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತಿಲ್ಲ. ನಾನು SSLC ಎಕ್ಸಾಮ್ ಬರದೆ 6 ವರ್ಷ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಗೊತ್ತಿಲ್ಲ. ಮೊದಲು 150 ರೂಪಾಯಿ ಇತ್ತು, ಇವಾಗಲೂ ಕೂಡ ಆನ್ಲೈನ್ ಅಲ್ಲಿ 150 ರೂಪಾಯಿನೇ ತೋರಿಸ್ತಿದೆ. ಸೊ ಒಂದ್ಸತಿ ನೀವು ನಿಮ್ಮ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಕನ್ಫರ್ಮೇಶನ್ ತಗೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇದೇ ತರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಶನ್ ಕೂಡ ಇದೇ ಚಾನಲ್ ಸಿಗುತ್ತೆ. ಜೈ ಹಿಂದ್.